ಇನ್ನು ನಮ್ಮ ರಾಜ್ಯದಲ್ಲಿ ಉಪಸಮರ ಬೈ ಎಲೆಕ್ಷನ್. ಸೊ ಹೀಗಾಗಿ ಆಲ್ರೆಡಿ ಮತದಾನ ಆರಂಭವಾಗಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತದಾರ ಪ್ರಭುಗಳು ಬಂದು ಮತವನ್ನ ಚಲಾಯಿಸ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ಆರಂಭವಾಗಿದೆ. HY ಮೇಟಿ ಅವರ ನಿಧನದಿಂದ ತೆರವಾಗಿರ್ತಕ್ಕಂಥ ಕ್ಷೇತ್ರ ಬಾಗಲಕೋಟೆ, ಮಗದೊಂದು ಕಡೆ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರ್ತಕ್ಕಂಥ ಕ್ಷೇತ್ರ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಸೊ ಎರಡೂ ಕ್ಷೇತ್ರಗಳಲ್ಲಿ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಶುರು ಮಾಡಿದ್ದಾರೆ. ಬಿಗಿ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಎರಡೂ ಕ್ಷೇತ್ರಗಳಲ್ಲಿ ಬಿಗಿ ಪೊಲೀಸ್ ಭದ್ರತೆ, ಚುನಾವಣಾ ಆಯೋಗ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿತ್ತು. ಸೊ ಈಗ ಅಂತಿಮವಾಗಿ ಮತದಾರರು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಇನ್ನು ಮಹಿಳಾ ಮತದಾರರಿಗೋಸ್ಕರ ಸಖಿ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಪಿಂಕ್ ಬೂತ್ ಅಂತ ಕರಿತೀವಿ ನಾವು ಇದನ್ನು. ಸಖಿ ಮತಗಟ್ಟೆ ಅಂದರೆ ಮಹಿಳೆಯರಿಗೋಸ್ಕರವೇ ಪ್ರತ್ಯೇಕವಾಗಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ, ಅಂದರೆ ಸಮ್ಟೈಮ್ಸ್ ಅವ್ರಿಗೆ ಒಂದಷ್ಟು ಸಮಸ್ಯೆಗಳಾಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಪಿಂಕ್ ಬೂತ್ ವ್ಯವಸ್ಥೆ ಮಾಡಿದರೆ ಮಹಿಳೆಯರು ಬಂದು ಅಲ್ಲಿ ತಮ್ಮ ಓಟನ್ನು ಚಲಾಯಿಸ್ಬೋದು ಅನ್ನುವಂಥದ್ದು. ಸೊ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರ ಒಂದು ಉತ್ತರ ಕರ್ನಾಟಕದ ಕ್ಷೇತ್ರ, ಮಗದೊಂದು ಮಧ್ಯ ಕರ್ನಾಟಕದ ಕ್ಷೇತ್ರ. ಸೊ ಹಾಗಾಗಿ ಎರಡೂ ಕ್ಷೇತ್ರದಲ್ಲೂ ಸಹ ನಡೀತಾ ಇರ್ತಕ್ಕಂತಹ ಒಂದು ವೋಟಿಂಗ್, ಮತದಾರರೆಲ್ಲ ಸಹ ಬಂದು ತಮ್ಮ ಓಟನ್ನು ಮಾಡ್ತಾ ಇದ್ದಾರೆ. ಮಗದೊಂದು ಕಡೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಸಹ ಕೈಗೊಳ್ಳಲಾಗಿರುವಂಥದ್ದು. ಸೊ ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀರಾ, ಬಾಗಲಕೋಟೆಯಲ್ಲಿ ಮತದಾರರು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. 5 ವರ್ಷಕ್ಕೆ ಒಮ್ಮೆ ಬರುವಂತಹ ಈ ಒಂದು ಅವಕಾಶ. ಆದರೆ ಈ ಬಾರಿ ಬೈ ಎಲೆಕ್ಷನ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಆಗ್ತಾ ಇದೆ. ದಾವಣಗೆರೆ ಕ್ಷೇತ್ರದಲ್ಲಿ ಸಮರ್ಥ ಶಾಮನೂರು ವರ್ಸಸ್ ಶ್ರೀನಿವಾಸ ದಾಸ್ ಕರಿಯಪ್ಪ, ಇನ್ನು ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ವರ್ಸಸ್ ವೀರಣ್ಣ ಚರತಿಮಠ ಅವರ ನಡುವೆ ಹಣಾಹಣಿ ನಡೀತಾ ಇದೆ. ಎರಡೂ ಕ್ಷೇತ್ರಗಳನ್ನು ಉಳಿಸಿಕೊಳ್ಳುವಂಥ ಪ್ರತಿಷ್ಠೆಯಲ್ಲಿ ಕಾಂಗ್ರೆಸ್ ಇದೆ. ಯಾಕಂದರೆ ಎರಡೂ ಕ್ಷೇತ್ರಗಳು ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದಂಥ ಕ್ಷೇತ್ರಗಳು. ಇನ್ನು ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ದೋಸ್ತಿ ನಾಯಕರು BJP ಮತ್ತು JDS ನಾಯಕರು ಶತಪ್ರಯತ್ನಗಳನ್ನು ಮುಂದುವರೆಸಿದ್ರು. ಎಲ್ಲ ಘಟಾನುಘಟಿ ನಾಯಕರೇ ಕ್ಷೇತ್ರಕ್ಕೆ ಬಂದು ಪ್ರಚಾರವನ್ನು ಮಾಡಿದ್ದಂಥದರ ಪರಿಯನ್ನು ನಾವು ಗಮನಿಸಿದ್ದೀವಿ. ಇನ್ನು ಕಾಂಗ್ರೆಸ್ ಪಾಳೆಯದಲ್ಲಂತೂ ಎಂಟೈರ್ ಕ್ಯಾಬಿನೆಟ್ಟೇ ಈ ಎರಡೂ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡ್ತು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರಚಾರ ಮಾಡಿದರು. ವೇರಿನ್ BJP ರಾಜ್ಯಾಧ್ಯಕ್ಷರಿಂದ ಹಿಡಿದು ಪ್ರತಿಪಕ್ಷದ ನಾಯಕರಿಂದ ಹಿಡಿದು ಪಕ್ಷದಿಂದ ಹೊರಗಡೆ ಹೋದಂಥವರು ಸಹ ಪಕ್ಷಕ್ಕೋಸ್ಕರ ಪಕ್ಷದ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಿರ್ತಕ್ಕಂತಹ ಪರಿಯನ್ನು ನಾವು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನೋಡಿದ್ದೀವಿ. ಸೊ ಹಾಗಾಗಿ ಅಭ್ಯರ್ಥಿಗಳ ಭವಿಷ್ಯವನ್ನು ಮತದಾರರು ಬರೀತಾ ಇದ್ದಾರೆ. ಸೊ ಯಾರು ಗೆಲ್ತಾರೆ, ಅಂತಿಮವಾಗಿ ಯಾರು ವಿಜಯ ಮಾಲೆಯನ್ನು ತಮ್ಮ ಕೊರಳಿಗೆ ಹಾಕಿಸಿಕೊಳ್ತಾರೆ ಅನ್ನೋದು ಮೇ 4ರಂದು ಡಿಸೈಡ್ ಆಗುತ್ತೆ. ಇನ್ನು ಬಾಗಲಕೋಟೆಯಲ್ಲಿ ವೀರಣ್ಣ ಚರತಿಮಠ ವರ್ಸಸ್ ಉಮೇಶ್ ಮೇಟಿ 10 ಗಂಟೆಯ ಒಳಗೆ ಮತದಾನವನ್ನು ಕೈ ಮತ್ತು ಕಮಲ ಅಭ್ಯರ್ಥಿಗಳು ಮಾಡ್ತಾರೆ. ಬಾಗಲಕೋಟೆಯಲ್ಲಿ BJPಯಿಂದ ವೀರಣ್ಣ ಚರತಿಮಠ ಅವರು ಕಣದಲ್ಲಿದ್ದರೆ, ಕಾಂಗ್ರೆಸ್ನಿಂದ ಉಮೇಶ್ ಮೇಟಿ ಅವರು ಕಣದಲ್ಲಿದ್ದಾರೆ. ಶಾಸಕರ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ವೀರಣ್ಣ ಚರತಿಮಠ ಅವರು ಮತದಾನವನ್ನು ಮಾಡ್ತಾರೆ. ತಿಮ್ಮಾಪುರದ ಬೂತ್ ಸಂಖ್ಯೆ 39ರಲ್ಲಿ ಉಮೇಶ್ ಮೇಟಿ ಅವರು ವೋಟಿಂಗ್ ಮಾಡ್ತಾರೆ. 10 ಗಂಟೆಗೆ ಅವರು ಬಂದು ವೋಟ್ ಮಾಡುವಂತಹ ಸಾಧ್ಯತೆ ಇದೆ. ಸೊ ಆ್ಯಕ್ಚುಲಿ ಇನ್ನು ಬೇಗ ಆಗಬೇಕಾಗಿತ್ತು ಅಂತ ಒಂದು ಮತದಾನ ಆರಂಭ ಆಗ್ತಾ ಇದ್ದ ಹಾಗೆ ಆಯಾ ಕ್ಷೇತ್ರದ ಅಭ್ಯರ್ಥಿಗಳು ಬಂದು ವೋಟ್ ಮಾಡಿದರೆ ಒಂದು ಸಂದೇಶ ಹೋಗುತ್ತೆ ಅಂತ, ಅವರ ಬೆಂಬಲಿಗರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಬೇಗ ಬಂದು ವೋಟ್ ಮಾಡಲಿಕ್ಕೆ ಒಂದು ಸಂದೇಶ ಹೋಗಬಹುದು ಅನ್ನುವ ಲೆಕ್ಕಾಚಾರ. ಮತ್ತು ಮತದಾರರಿಗೂ ಸಹ ಅಷ್ಟೇ, ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳ ಬಂದು ವೋಟ್ ಮಾಡ್ತಾ ಇದ್ದಾರೆ ಅಂದರೆ ನಾವ್ಯಾಕೆ ಹಿಂದೆ ಉಳಿಬೇಕು, ನಾವು ಬಂದು ವೋಟ್ ಮಾಡೋಣ ಅನ್ನುವ ಒಂದು ಉತ್ಸಾಹವನ್ನು ಜಾಸ್ತಿ ಮಾಡಿದ ಹಾಗೆ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಈಗ ಒಂದು BJP ಮತ್ತು ಕಾಂಗ್ರೆಸ್ ನಡುವೆ ನೇರಾನೇರವಾಗಿರ್ತಕ್ಕಂತಹ ಹಣಾಹಣಿ ಕ್ಷೇತ್ರದಲ್ಲಿ ನಡೀತಾ ಇದೆ. ಬಾಗಲಕೋಟೆಯಲ್ಲಂತೂ ಈ ಬಾರಿ ಎರಡೂ ಕಡೆಗಳಲ್ಲೂ ಒಂದಷ್ಟು ವಿಚಾರಗಳು ತೀವ್ರ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ವಿ. ಸೊ ಹಾಗಾಗಿ ಅದೆಲ್ಲವನ್ನೂ ಸಹ ಅಳೆದು ತೂಗಿ ಅಭ್ಯರ್ಥಿಯನ್ನು ಅಥವಾ ತಮ್ಮ ಕ್ಷೇತ್ರದ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವಂಥ ಒಂದು ಕಾರ್ಯ ನಡೀತಾ ಇದೆ. ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಒಟ್ಟು 322 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಓರ್ವ ಪ್ರಿಸೈಡಿಂಗ್ ಅಧಿಕಾರಿ, 3 ಪೋಲಿಂಗ್ ಆಫೀಸರ್ಸ್ ನೇಮಕ ಮಾಡಲಾಗಿದೆ. ಬಾಗಲಕೋಟೆಯಲ್ಲಿ ಮತದಾನ ಪ್ರಕ್ರಿಯೆಗೆ 1564 ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ.
ಪೊಲೀಸರು, ಸಶಸ್ತ್ರ ಪಡೆ ಸೇರಿದಂತೆ ಒಟ್ಟು 2500 ಸಿಬ್ಬಂದಿಗಳನ್ನು ಭದ್ರತೆಗೋಸ್ಕರ ನಿಯೋಜನೆ ಮಾಡಲಾಗಿದೆ. ಪ್ರತಿ ಮತಗಟ್ಟೆಯಲ್ಲಿ ವೆಬ್ಕಾಸ್ಟಿಂಗ್ ವ್ಯವಸ್ಥೆಯನ್ನು ಸಹ ಜಾರಿ ಮಾಡಲಾಗಿದೆ. 2 ಪಿಂಕ್ ಬೂತ್ಗಳನ್ನು ಓಪನ್ ಮಾಡಿದ್ದಾರೆ. ಒಂದು ಯುವ ಮತಗಟ್ಟೆಯನ್ನು ತೆರೆಯಲಾಗಿದೆ. ಒಂದು ವಿಕಲಚೇತನ ಮತಗಟ್ಟೆಯನ್ನು ಸ್ಥಾಪನೆ ಮಾಡಲಾಗಿದೆ. ಒಂದು ಥೀಮ್ ಮತಗಟ್ಟೆಯನ್ನು ಸ್ಥಾಪನೆ ಮಾಡಲಾಗಿದೆ. ಹೀಗಾಗಿ ಒಟ್ಟು 5 ವಿಶೇಷ ಮತಗಟ್ಟೆಗಳನ್ನು ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಲಾಗಿರುವಂಥದ್ದು. ಒಟ್ಟು ಮತದಾರರು ಬಾಗಲಕೋಟೆಯಲ್ಲಿ 2 ಒಟ್ಟು ಮತದಾರರ ಸಂಖ್ಯೆನ ಗಮನಿಸ್ತಾ ಇದ್ದೀವಿ ನಾವು. ಸೊ ಬಿಗಿ ಭದ್ರತೆ ಈ ಬಾರಿ ಇದೆ. ಸೊ ಈ ಭದ್ರತೆಯ ನಡುವಿನಲ್ಲಿಯೇ ಮತದಾರರು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಸೊ ಪ್ರಮುಖವಾಗಿ ಈ ಬಾರಿಯ ವೋಟಿಂಗ್ ಜಾಸ್ತಿ ಆಗಬೇಕು ಅನ್ನುವ ನಿರೀಕ್ಷೆ ಇದೆ. ಏಕೆಂದರೆ ಬೈ ಎಲೆಕ್ಷನ್ ಅಂದ ತಕ್ಷಣ ಸಹಜವಾಗಿ ವೋಟಿಂಗ್ ಪ್ರಾಸೆಸ್ ಅನ್ನೋದು ಜಾಸ್ತಿ ಇರುತ್ತೆ ವೀಕ್ಷಕರೇ. ವೋಟಿನ ಪ್ರಮಾಣ ಜಾಸ್ತಿ ಆಗುತ್ತೆ ಕಂಪೇರಿಟಿವ್ಲಿ. ನೀವು ಸಾರ್ವತ್ರಿಕ ಚುನಾವಣೆಗೆ ಕಂಪೇರ್ ಮಾಡಿದರೆ ಬೈ ಎಲೆಕ್ಷನ್ನಲ್ಲಿ ವೋಟಿಂಗ್ ಪರ್ಸೆಂಟೇಜು ಜಾಸ್ತಿನೇ ಇರುತ್ತೆ. ಯಾಕಂದರೆ ಜನರಿಗೆ ಆ ಒಂದು ಉತ್ಸಾಹ ಇರುತ್ತೆ. ಆಮೇಲೆ ಕೇಂದ್ರ ಬಿಂದು ಪರ್ಟಿಕ್ಯುಲರ್ಲಿ ಇಂತಿಷ್ಟೇ ಕ್ಷೇತ್ರಗಳಲ್ಲಿ ಎಲೆಕ್ಷನ್ ನಡೆಯೋದ್ರಿಂದ, ಇನ್ನು ನಮ್ಮ ರಾಜ್ಯದಲ್ಲಿ ಪರ್ಟಿಕ್ಯುಲರ್ಲಿ 2 ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೀತಾ ಇರೋದ್ರಿಂದ ಎಲ್ಲರ ಕೇಂದ್ರ ಬಿಂದು 2 ಕ್ಷೇತ್ರಗಳ ಮೇಲೆ ಇರೋದ್ರಿಂದ ಸಹಜವಾಗಿ ಮತದಾರರು ಬಂದು ವೋಟ್ ಮಾಡಲಿಕ್ಕೆ ಉತ್ಸಾಹವನ್ನು ತೋರಿಸ್ತಾರೆ. ಇದರಿಂದ ನಮ್ದು ಮುಂದೆ ಭವಿಷ್ಯ ನಿರ್ಧಾರ ಆಗ್ತತಿ. ಯಾರು ನಿಮಗೆ ಹೆಚ್ಚಿನ ಪ್ರತಿನಿಧಿಗಳು ಇರ್ತಾರ ಅವ್ರಿಗೆ ಕಂಪಲ್ಸರಿ ವೋಟ್ ಹಾಕ್ರಿ, ಮಿಸ್ ಮಾಡ್ಬೇಡ್ರಿ, ವೋಟ್ ಹಾಕ್ರಿ. ಇದರಿಂದ ನಮ್ದು ಮುಂದೆ ಭವಿಷ್ಯ ನಿರ್ಧಾರ ಆಗ್ತತಿ. ಯಾರು ನಿಮಗೆ ಹೆಚ್ಚಿನ ಪ್ರತಿನಿಧಿಗಳು ಇರ್ತಾರ ಅವ್ರಿಗೆ ಕಂಪಲ್ಸರಿ. ಗಂಟೆಯಿಂದ ಮತದಾನ ಆರಂಭವಾಗಿರ್ತಕ್ಕಂಥದ್ದು. ಮತಗಟ್ಟೆಗಳಿಗೆ ಮತದಾರ ಪ್ರಭುಗಳು ಆಗಮಿಸಿ ತಮ್ಮ ಅಮೂಲ್ಯವಾದ ಹಕ್ಕನ್ನ ತಮ್ಮ ನೆಚ್ಚಿನ ಅಭ್ಯರ್ಥಿಗಳಿಗೆ ಹಾಕುವ ಮೂಲಕ ತಮ್ಮ ಏನು ಪ್ರಭುತ್ವದ ಹಬ್ಬಕ್ಕೆ ಒಂದು ಮೆರಗನ್ನ ತಂದು ಕೊಡಿರ್ತಕ್ಕಂಥದ್ದು. ನಮ್ಮ ಜೊತೆ ಮೊದಲ ಬಾರಿಗೆ ತಮ್ಮ ಅಮೂಲ್ಯವಾದ ಮತವನ್ನ ಚಲಾಯಿಸಿರ್ತಕ್ಕಂಥ ವಿದ್ಯಾರ್ಥಿನಿ ಇದ್ದಾರೆ. ಸಾಕ್ಷಿ, ಮೊದಲ ಬಾರಿ ನೀವು ನಿಮ್ಮ ಹಕ್ಕನ್ನ ಚಲಾಯಿಸಿ ಬಂದಿದ್ರಿ, ಏನ್ ಅನ್ಸತ್ತ? ಚಲೋ ಅನ್ಸ್ತು. ಈ ಫಸ್ಟ್ ಟೈಮ್ ನಾವು ವೋಟ್ ಮಾಡಿದ್ದು. ಅಂಡ್ ಇಷ್ಟ ದಿನ ಪಪ್ಪ ಮಮ್ಮಿ ಹಾಕಿ ಬಂದು ನೋಡಿರ್ತಿದ್ದೆ. ಈ ಸಲ ನಾನೇ ಎಕ್ಸ್ಪೀರಿಯನ್ಸ್ ಮಾಡಿ ಚಲೋ ಅನ್ಸ್ತು. ಅವರು ಒಳಗ್ ಹೋದ್ಮೇಲೆ ವೋಟರ್ ID ಅದು ಕೇಳಿ ಸೈನ್ ಮಾಡಿ ಅಂಡ್ ಮಾರ್ಕ್ ಮಾಡಿದ್ರು ಅಂಡ್ ವೋಟ್ ಮಾಡಿ ಚಲೋ ಅನಿಸ್ತು. ಅಲ್ಲ, ಇವತ್ತು ಚುನಾವಣೆ ಇರೋದ್ರಿಂದ ಯುವಕರು ಅಂತಂದ್ರೆ ಯುವತಿಯರು ಏನೋ ಇವತ್ತು ಮತಗಟ್ಟೆಗಳಿಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸದೆ ಬೇರೆ ಕಡೆ ಎಲ್ಲೋ ಔಟ್ಡೋರ್ ಹೋಗ್ತಕ್ಕಂಥದ್ದು. ಅದರಲ್ಲಿ ನೀವು ಮೊದಲ ಬಾರಿಗೆ ತಮ್ಮ ಹಕ್ಕನ್ನ ಚಲಾಯಿಸಿದ್ರಿ. ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಯುವಕರಿಗೆ? ಎಲ್ರು ನಿಮ್ ವೋಟ್ ಅನ್ನ ವೇಸ್ಟ್ ಮಾಡ್ಕೋಬೇಡಿ, ಬಂದ್ ವೋಟ್ ಹಾಕಿ. ನಿಮ್ ರೈಟ್ಸ್ ಅದಾವು, ಎಂಜಾಯ್ ದೋಸ್ ರೈಟ್ಸ್ ಅಂಡ್ ವೋಟ್ ಮಾಡಿ. ಇದಿಷ್ಟು ಏನು ಮೊದಲ ಬಾರಿಗೆ ತಮ್ಮ ಹಕ್ಕನ್ನ ಮಂಡಿಸಿ ಹೊರಬಂದ ವಿದ್ಯಾರ್ಥಿನಿ ಸಾಕ್ಷಿ ಪವರ್ ಟಿವಿ ಯೊಂದಿಗೆ ತನ್ನ ಸಂತಸವನ್ನ ಹಂಚಿಕೊಂಡಿರ್ತಕ್ಕಂಥದ್ದು. ನಿಜಗುಣ ಮಠಪತಿ, ಪವರ್ ಟಿವಿ, ಬಾಗಲಕೋಟೆ. ಓಕೆ, ನೋಡಿ, ಈಗ ಫಸ್ಟ್ ಟೈಮ್ ವೋಟ್ ಮಾಡಿರ್ತಕ್ಕಂಥ ಒಂದು ಸಂತಸ ಮತ್ತು ಸಂಭ್ರಮ ಅವರಿಗಿದೆ, ಉತ್ಸಾಹ ಇದೆ. ಯಾಕೆಂದರೆ ಯುವಕರು ಈ ಮತದಾನದ ಪ್ರಕ್ರಿಯೆಯಿಂದ ಹಿಂದೆ ಉಳಿತಾರೆ. ಎಲೆಕ್ಷನ್ ಬಂದ ಸಂದರ್ಭದಲ್ಲಿ ಒಂದಿನ ರಜೆ ಸಿಕ್ತು ಅಂತ ಹೇಳಿ ಎಲ್ಲೆಲ್ಲೋ ಹೋಗ್ಬಿಡ್ತಾರೆ, ಪ್ರವಾಸಕ್ಕೆ ಅಲ್ಲಿಗೆ ಇಲ್ಲಿಗೆ ಅಂತ ಹೋಗ್ಬಿಡ್ತಾರೆ. ತಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ವೇಸ್ಟ್ ಮಾಡ್ಕೊಳ್ತಾರೆ. ಆ ರೀತಿಯಾಗಿ ಮಾಡ್ಕೊಳ್ಬಾರ್ದು. ಯುವಕರಿಗೆ ಹೆಚ್ಚು ಆದ್ಯತೆ ಮತ್ತು ಪ್ರಾಶಸ್ತ್ಯ. ಯಾಕೆಂದರೆ ಈ ದೇಶ ಯುವಕರ ನಾಡಿಮಿಡಿತದ ಮೇಲೆ ನಿಂತಿರ್ತಕ್ಕಂಥ ದೇಶ. ಸೊ ಹಾಗಾಗಿ ಯುವಕರು ಏನು ಬೇಕಾದರೂ ಮಾಡ್ಬೋದು. ಅವ್ರು ಬಂದು ಮತದಾನವನ್ನು ಮಾಡಬೇಕು. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಅವರು ಚಲಾವಣೆ ಮಾಡಬೇಕು ಮತ್ತು ಬಹಳ ಎಫೆಕ್ಟಿವ್ ಆಗಿ ಮತ್ತು ಅರ್ಹ ಅಭ್ಯರ್ಥಿಗೆ, ಸಮರ್ಥ ಅಭ್ಯರ್ಥಿಗೆ ಅವರು ವೋಟನ್ನು ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅವರು ನಿರಾನೇರವಾಗಿ ಕಾರಣಕರ್ತರಾಗ್ತಾರೆ. ಒಂದಷ್ಟು ಯೋಚನೆಗಳು ಬರ್ಬೋದು, ನಾನು ಒಬ್ಬ ವೋಟಿಂದ ಏನು ಬದಲಾವಣೆ ಆಗೋಗ್ಬಿಡ್ಬೋದು ಅಂತ. ಒಂದು ವೋಟ್ನಿಂದಲೂ ಸಹ ಸಾಕಷ್ಟು ಸಂಚಲನಗಳು, ಸಾಕಷ್ಟು ಬದಲಾವಣೆಗಳಾಗಿರ್ತಕ್ಕಂತಹ ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಇದೆ. ಅಲ್ಪ ಮತಗಳಿಂದ ಸೋತಿರ್ತಕ್ಕಂಥದ್ದು ಅಥವಾ ಅಲ್ಪ ಮತಗಳಿಂದ ಗೆದ್ದಿರ್ತಕ್ಕಂಥ ನಿದರ್ಶನಗಳನ್ನು ನಾವು ನೋಡಿದ್ದೀವಿ. ಸೊ ಹಾಗಾಗಿ ಎಲ್ಲರೂ ಸಹ ಬಂದು ಇವತ್ತು ವೋಟನ್ನು ಮಾಡೋದ್ರಿಂದ ವೋಟಿಂಗ್ ಪರ್ಸೆಂಟೇಜನ್ನು ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ಪವರ್ ಟಿವಿಯ ಕಳಕಳಿಯಾಗಿದೆ. ಎಲ್ಲರೂ ಸಹ ಬಂದು ವೋಟ್ ಮಾಡಿ, ಮನೇಲಿ ಉಳ್ಕೊಳ್ಬೇಡಿ, ಬೇಗ ಬನ್ನಿ. ಯಾಕೆಂದರೆ ಹೇಳಿ ಕೇಳಿ ಬೇಸಿಗೆ ವೀಕ್ಷಕರೇ, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ.
ಸೊ ಹಾಗಾಗಿ ಒಂದು 11 ಗಂಟೆ ಒಳಗೆ ಬಂದು ನೀವು ವೋಟ್ ಮಾಡೋದ್ರಿಂದ ಒಂದು ಸ್ವಲ್ಪ ಬಿಸಿಲಿನ ತಾಪತ್ರೆಯಿಂದ ತಪ್ಪಿಸ್ಕೊಳ್ಬಹುದು ಅಂತ.